ಏನು ಗುರು ಏನೋ ಹೊಸ್ದಾಗಿ ಬಸ್ ತೋರಿಸ್ತಾವನೆ ಅನ್ಕೊಂಬೇಡಿ. ಮಾರ್ನಿಂಗು ಅರೌಂಡ್ 35 ಕಿಲೋಮೀಟ್ರು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಬಸ್ಸಲ್ಲೇ ಜರ್ನಿ ಮಾಡ್ಕೊಂಡು ಬಂದಿದ್ದು. ಸೊ ಗಾಡೀಲಿ ಹೋಗಿ ಬೇಜಾರಾಗಿತ್ತು. ಸೊ ಬಸ್ಸದು ಒಂದು ವೀಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ 70 ರುಪೀಸು ಬಸ್ ಪಾಸ್ ತಗೊಂಡ್ರೆ ನೀವು ಎಂಟೈರ್ ಬೆಂಗಳೂರಲ್ಲಿ ಎಲ್ಲಿ ಬೇಕಲ್ಲಿ ಓಡಾಡ್ಬೋದು. ನಿಮಗೆ ಬಸ್ ಪಾಸ್ ತಗೋಬೇಕಂದ್ರೆ ID ಪ್ರೂಫ್ ಇರಬೇಕು. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವುದಾದ್ರು ಇರ್ಬೋದು. ಅದ್ರ ಮೇಲೆ ಬಸ್ ಪಾಸ್ ಕೊಡ್ತಾರೆ. 70 ರುಪೀಸ್ ಪ್ರೈಸು. ನೀವು ಎಲ್ಲಾನ ಸುತ್ತಾಡ್ಬೋದು. ಸೊ ನಾನು ಹಂಗೆ ದೇವಸ್ಥಾನಗಳು ನೋಡೋಣ ಅಂತ ಬಂದೆ. CV ರಾಮನ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಸ್ವಲ್ಪ ಪಾರಿವಾಳಗೆ ಅಕ್ಕಿ ಕಾಳು ಹಾಕ್ಬಿಟ್ಟು ಹಂಗೆ ಮುಂದೆ ಲೆಫ್ಟ್ ಸೈಡಿಂದ ನಡ್ಕೊಂಬಂದರೆ ದೇವಸ್ಥಾನ ಕಾಣಿಸುತ್ತೆ. ಸೊ ಈ ದೇವಸ್ಥಾನಕ್ಕೆ ಟೈಮಿಂಗ್ ಇದೆ. ಸೊ ಅರೌಂಡ್ 9 AM to 12 PM ಮಾರ್ನಿಂಗು. ಸೊ ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೂ ಓಪನ್ ಆಗಿರುತ್ತೆ. ಸೊ ಯಾರೋ ಒಬ್ರು ಅಂಕಲ್ ಹೋದರು, ಹಂಗಾಗಿ ನಾನು ಒಳಗಡೆ ಬಂದೆ ನೋಡ್ಕೊಂಡು ಹೋಗೋಣ ದೇವಸ್ಥಾನ ಅಂದ್ಬಿಟ್ಟು. ಸೊ ನಾನು ಬಂದಿದ್ದು ಮೇಯ್ನ್ ಎಂಟ್ರೆನ್ಸ್ ಗೇಟಿಂದ ಅಲ್ಲ, ಈ ಕಡೆ ಲೆಫ್ಟ್ ಸೈಡು ಇನ್ನೊಂದು ರೋಡ್ ಇದೆ, ಅಲ್ಲೊಂದು ಚಿಕ್ಕ ಗೇಟ್ ಇತ್ತು, ಆ ಗೇಟಿಂದ ಬಂದಿರೋದು. ಸೊ ಮೇಯ್ನ್ ಗರ್ಭಗುಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ನೀವೇನಾದರೂ ಬರಬೇಕಂದ್ರೆ ಬೇಗ 12 ಗಂಟೆ ಅನ್ನೋಷ್ಟರಲ್ಲೇ ಬರಬೇಕು. ಸೊ ಮುಂದೆ ನಡ್ಕೊಂಡು ಹೋಗೋಣ ಬನ್ನಿ. ಇಲ್ಲೊಂದು ಬಿಗ್ಗೆಸ್ಟ್ ಆಗಿರೋಂಥ ಶಿವನ ಸ್ಟ್ಯಾಚು ಮಾಡಿದ್ದಾರೆ. ಇದು ಅರಳಿಕಟ್ಟೆ ಹಾಗೂ ನಾಗ ದೇವತೆಗಳು ಇಲ್ಲಿ ಕೈ ಕಾಲು ತೊಳ್ಕೊಳ್ಳೋ ಜಾಗ ಕೂಡ ಮಾಡಿದ್ದಾರೆ. ಹಂಗೆ ಸ್ಟ್ರೈಟಾಗಿ ನಡ್ಕೊಂಡು ಹೋಗಿ ಈ ರೈಟ್ ಸೈಡಲ್ಲಿ ಏನು ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ, ಅಲ್ಲೇ ಶಿವನ ಸ್ಟ್ಯಾಚು ಇರೋದು. ಸೂಪರ್ ಆಗಿದೆ ಮಾತ್ರ. ಸೊ ಯಾವುದೇ ಕಾರಣಕ್ಕೂ ಈ ದೇವಸ್ಥಾನ ಮಿಸ್ ಮಾಡ್ಕೋಬೇಡಿ. ಒಳಗಡೆ ಹೋದರೆ ನೀವು 12 ಜ್ಯೋತಿರ್ಲಿಂಗ ದರ್ಶನವನ್ನು ಈ ದೇವಸ್ಥಾನದಲ್ಲೇ ಮಾಡ್ಬೋದು. ಸೊ ಗೈಸ್, ಹಂಗೆ ಮುಂದೆ ಬಂದರೆ ಚಿಕ್ಕದಾಗಿ ಕಾಲಭೈರವನ ಮೂರ್ತಿ ಇಕ್ಕಿದ್ದಾರೆ, ನೋಡ್ಬೋದು. ಹಂಗೆ ಸ್ವಲ್ಪ ಮುಂದೆ ಬಂದರೆ ಬಿಗ್ಗೆಸ್ಟ್ ಆಗಿರುವಂತಹ ಶಿವನ ಮೂರ್ತಿ ಕಾಣಿಸುತ್ತದೆ ನಮಗೆ. ಇಲ್ಲಿ ಸ್ವಲ್ಪ ಶಿವನ ಮುಂದೆ ಕುತ್ಕೊಳ್ಳೋಕ್ಕೆಲ್ಲ ಜಾಗ ಮಾಡಿದ್ದಾರೆ. ಹಂಗೆ ಮುಂದೆ ನಡ್ಕೊಂಡು ಹೋಗೋಣ. ಇಲ್ಲಿ ಶಿವನ ಆತ್ಮಲಿಂಗ ಇದೆ. ಅರಳಿಕಟ್ಟೆ ಮೇಲೆ ಹೋಗಿ ನಮಸ್ಕಾರ ಮಾಡ್ಕೊಂಡು ರೌಂಡ್ ಹೊಡಿಯೋಣ. ಸೊ ಶಿವನ ಸ್ಟ್ಯಾಚು ಹೆಂಗೆ ಕಾಣಿಸುತ್ತೆ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲಿ ಅರಳಿಕಟ್ಟೆ ಮೇಲೆ ರೌಂಡ್ ನಡ್ಕೊಂಡು ಹೋಗೋಣ. ಆಮೇಲೆ ಇಲ್ಲಿ ದೇವಾನುದೇವತೆಗಳು ಹಾಗೂ ನಾಗರ ಕಟ್ಟೆ ಇದೆ. ಸೊ ನಾಗರ ಪೂಜೆ ಮಾಡ್ತಾರೆ. ಸೊ ನಾಗರ ಪಂಚಮಿ ಹಬ್ಬದಂದು ನಾಗರ ಹುತ್ತಿಗೆ ಹಾಲನ್ನು ಎರೀತಾರೆ. ಇಲ್ಲಿ ಸುಮಾರು ನಾಗ ದೇವತೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇದು ಲೆಫ್ಟ್ ಸೈಡಿಂದ ಒಂದು ವ್ಯೂ ಪಾಯಿಂಟು. ಸೊ ಇಲ್ಲಿ ಕೆಲಸ ಮಾಡೋರು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಿದ್ದಾರೆ. ಈ ದೇವಸ್ಥಾನ ರೀಸೆಂಟಾಗಿ ಓಪನ್ ಆಗಿರುವಂಥ ದೇವಸ್ಥಾನ. ಚೆನ್ನಾಗಿದೆ. ಭುವನೇಶ್ವರ ನಗರದಲ್ಲಿ ಇರುವಂಥ ದೇವಸ್ಥಾನ. ಒಂದು ಶಿವನ್ ವ್ಯೂ ಪಾಯಿಂಟು ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಗೈಸ್, ಇಲ್ಲಿ ಮೆಟ್ಲು ಮಾಡಿದ್ದಾರೆ. ಮೇಲ್ಗಡೆ ಹೋಗ್ಬಿಟ್ಟು ಶಿವನ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಬರ್ಬೋದು. ಸೊ ನಾನು ನಮಸ್ಕಾರ ಮಾಡ್ಕೊಂಬರ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಂಗೆ ಸಿಂಹ ಬೃಹತ್ಕಾರವಾಗಿ ಸಖತ್ತಾಗಿ ಕಾಣಿಸುತ್ತೆ.